ಹೇಗಂದರೆ ಅನೇಕ ಸರಿ ತಂದೆ ತಾಯಿಗಳು ಕೇಳೋದೇನೆಂದರೆ, ಡಾಕ್ಟ್ರೇ ಹೆಂಗಿದ್ರು ಬಿದ್ದೋಗುತ್ತೆ, ಇದಕ್ಕೆ ಯಾಕೆ ರೂಟ್ ಕೆನಾಲು, ಅಯ್ಯೋ ಮಗು ತಡ್ಕೊಳ್ಳುತ್ತಾ, ಇಂಥ ಕಾಂಪ್ಲೆಕ್ಸ್ ಟ್ರೀಟ್ಮೆಂಟು ತಡ್ಕೊಳ್ಳುತ್ತಾ ಅಂತ ಕೇಳ್ತಾರೆ. ತೊಂದರೆ ಏನಂದರೆ, ಹಲ್ಲು ಮಗುವಿನ ವಸುಡಿನ ಬೆಳವಣಿಗೆಗೋಸ್ಕರ ದೇಹದ ಆರೋಗ್ಯಕ್ಕೆ ತುಂಬ ಮುಖ್ಯವಾದಂಥ ಅಂಗ. ಹಾಗಾಗ್ಬಿಟ್ಟು ಅದರದ್ದು ಬೀಳೋ ಸಮಯವರೆಗೂ ಅದನ್ನು ಮೇಂಟೈನ್ ಮಾಡೋದು ಮುಖ್ಯ. ಕೆಲವೊಮ್ಮೆ ತುಂಬ ಹುಳುಕಾಗಿ ನರ ಹಾಳಾಗಿಬಿಟ್ಟಿದ್ರೆ, ತುಂಬ ಆಳ ಹುಳುಕಾಗಿ ನರ ಹಾಳಾಗಿ ರಕ್ತನಾಳಗಳು ಹಾಳಾಗಿ ಕೀವು ಕಟ್ತಾಯಿದ್ರೆ ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಇಲ್ಲ, ಏಟ್ ಬಿದ್ದು ನರ ಹಾಳಾಗಿರ್ಬೋದು, ಇಲ್ಲ ಉಳುಕಾಗಿ ನರ ಹಾಳಾಗಿರ್ಬೋದು. ಒಂದು ವೇಳೆ ನಾವು ಹೇಳೋದೇನೆಂದರೆ, ಹಲ್ಲು 1 ವರ್ಷಕ್ಕಿಂತ ಹೆಚ್ಚಿಗೆ ಸಮಯ ಇರಬೇಕಂದ್ರೆ ಆವಾಗ ನಾವು ರೂಟ್ ಕೆನಾಲ್ ಮಾಡಬೇಕು. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಇಲ್ಲ ನರದ ಟ್ರೀಟ್ಮೆಂಟ್ ಮಾಡಿ ಉಳಿಸ್ಕೊಳ್ಳಿ ಅಂತ ನಮ್ಮದು ಅಡ್ವೈಸ್. ಆ ಥರ ಮಾಡೋದ್ರಿಂದ ಒಂದು ಮಗುವಿಗೆ ನೋವಿನ ನಿವಾರಣೆ ಆಗುತ್ತೆ. ನೋವಿನ ನಿವಾರಣೆ ಆಗೋದ್ರಿಂದ ಆಹಾರ ಸೇವನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬಾಯಿನ ಆಕಾರವನ್ನು ನಾವು ಮೇಂಟೈನ್ ಆಗುತ್ತೆ. ಬಾಯಿನ ಆರೋಗ್ಯವನ್ನು ಮೇಂಟೈನ್ ಮಾಡುತ್ತೆ. ಮಗುವಿಗೆ ಆಗುವಂಥ ನೋವಿಂದ ಆಗುವಂಥ ಮನಸ್ಸಿನ ಟೆನ್ಷನ್, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಮಗು ನಗ್ನಗ್ತಾ ಇರಬೇಕು. ಹಲ್ಲು ಕೀಳೋದು ಯಾವಾಗಲೂ ಒಂದು ಸ್ವಲ್ಪ ಮಗುವಿಗೆ ಸ್ವಲ್ಪ ಹೆಚ್ಚಿಗೆ ಟ್ರಾಮಾ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಹಲ್ಲು ಆದಷ್ಟು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕೆಲವೊಮ್ಮೆ ಹೇಳೋಕ್ಕಾಗೋದಿಲ್ಲ, ತೀರಾ ಹಲ್ಲು ಹೊಡೆದೋಗಿ ಬಂದಾಗ ಬೇರೆ ವಿಧಿ ಇಲ್ಲದೇ ಕೀಪ್ ಇಟ್ ಆ್ಯಸ್ ಅ ಲಾಸ್ಟ್ ರಿಸಾರ್ಟ್. ಕೊನೆಯ ಪಕ್ಷ ಏನೂ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಇಲ್ಲ ಹಲ್ಲು ಇವತ್ತು ನಾಳೆನೋ ಬಿದ್ದೋಗುತ್ತೆ ಅಂತಂದರೆ ಆವಾಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡೋದಿಲ್ಲ, ಹಲ್ಲು ತೆಗಿಬೇಕಂತ ಹೇಳ್ತೀವಿ. ಬರಬಹುದು, ಜ್ವರ ಬರಬಹುದು. ಹಲ್ಲು ನೋವಿಂದ ಜ್ವರ ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಜ್ವರ ಬರಬಹುದು. ಬಟ್ ದಯವಿಟ್ಟು ಜ್ವರ ಬರೋವಷ್ಟು ಅಲ್ಲಿವರೆಗೂ ಕಾಯಬೇಡಿ. ದಯವಿಟ್ಟು ಸಮಸ್ಯೆ ಚಿಕ್ಕದಿರುವಾಗ ಕಮ್ಮಿ ಇರುವಾಗಲೇ ಕರ್ಕೊಂಡು ಬನ್ನಿ. ಯಾಕಂದರೆ ಜ್ವರ ಶುರುವಾಗಿದೆ ಅಂದರೆ ಇದು ಇನ್ಫೆಕ್ಷನ್ನು ದೇಹದ ಒಳಗೆ, ಅಂದರೆ ವಸಡಕ್ಕಷ್ಟೇ ಅಲ್ಲ, ದವಡೆಯಷ್ಟೇ ಅಲ್ಲ, ದೇಹಕ್ಕೂ ಹರಡಿಬಿಟ್ಟಿದೆ ಅಂತ ಇದು. ಹಾಗೆ ದೇಹಕ್ಕೆ ಹರಡಿರುವಾಗ ಸಮಸ್ಯೆ ತುಂಬ ಹೆಚ್ಚಿಗೆ ಆಗಿದೆ ಅಂತ ನಾವು ನೆನೆಸ್ತೀವಿ. ಅಲ್ಲಿವರೆಗೂ ದಯವಿಟ್ಟು ಕಾಯಬೇಡಿ ಅನ್ನೋದು ನಮ್ಮದು ಅಡ್ವೈಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.